ಆರ್ಯ, ನೀವು ಯಾರೋ ಅಂತ ಗೊತ್ತಾಗಿಲ್ಲ. ನಾನು ರಾಕಿ. ಸ್ವಲ್ಪ ಆಚೆ ಬರ್ತೀರಾ? ನಿಮ್ಮ ಹತ್ರ ಮಾತಾಡೋದಿತ್ತು. ಇಲ್ಲೇ ಮಾತಾಡ್ಬೋದಲ್ವಾ? ಆ ವಿಷಯನ ಇಲ್ಲಿ ಮಾತಾಡಿದ್ರೆ ನಾಳೆಯಿಂದ ಇಲ್ಲಿ ನೀನೇ ಇರಲ್ಲ. ವಾಟ್? ನಾನು ಇಲ್ಲಿರೋದಿಲ್ವಾ? ನಾನು ಯಾರು ಅಂತ ಗೊತ್ತಾ? ಮೊದಲು ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಆಚೆ ಬಂದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಸರಿ, ನಡೀರಿ. ನನ್ನ ಬಗ್ಗೆ ಏನ್ ಗೊತ್ತೈತೆ ನಿಂಗೆ? ರಾಜಶೇಖರ್ ಆರ್ಯ. ನಿನಗಿದು ಹೇಗೆ ಗೊತ್ತಾಯ್ತು? ರುಕೋ ಸರ್, ಸವರ್ಕರು. ಇಷ್ಟಕ್ಕೆ ಶಾಕ್ ಆದ್ರೆ ಹಿಂಗೆ ಇನ್ನೂ ಸುಮಾರು ವಿಷಯ ಇದೆ. ನಿನ್ ಜಾತ್ಕಾನೆ ಜಾಲಾಡಿದ್ದೀನಿ. ಶಾಂಭವಿ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರೋ ಎಲ್ಲ ಪ್ರಾಜೆಕ್ಟ್ನು ನಿನ್ನ ಕಂಪ್ನಿಗೆ ಡೈವರ್ಟ್ ಮಾಡಿದ್ಯಾ. ಏನು ಕುಡ್ದಿದ್ಯಾ? ಈ ಬಾಯಿಗೆ ಬಂದಿದ್ದಲ್ಲ ಹೋದ್ರು ಬೇಡ. ನೀನ್ ಮಾಡ್ತಾ ಇರೋದು ಎಂತ ದೊಡ್ಡ ಆರೋಪ ಅಂತ ಗೊತ್ತಿದ್ಯಾ? ಯಾವ ಆಧಾರನೂ ಇಲ್ಲದೆ ಹೀಗೆಲ್ಲ ಮಾತಾಡಿದ್ರೆ ನೀನು ಈ ಭೂಮಿ ಮೇಲೆ ಇರೋದಕ್ಕೆ ಯಾವ ಆಧಾರನೂ ಇರಲ್ಲ. ನಿಧಾನ ನಿಧಾನ, ಕೂಲ್ ಕೂಲ್. ನಾವು ಅದೇನೆ. ನಿನಗೆ ಕ್ರೈಮು ಪಾರ್ಟ್ ಟೈಮ್, ಆದರೆ ನಮಗೆ ಅದೇ ಫುಲ್ ಟೈಮ್. ನೀವು ಕ್ರೈಮ್ ಮಾಡಬೇಕು ಅಂದ್ರೆ ಬೇರೆಯವ್ರ ಹತ್ರ ಹೋಗ್ಬೇಕು, ನಾವು ಫೀಲ್ಡ್ಗೆ ಇಳಿತೀವಿ. ನೀವು ಅಂತ ಇದ್ದವನು ನೀನು ಅಂತ ಹೇಳ್ತಿದ್ದೀನಿ ಅಂದ್ರೆ ಸಾಕ್ಷಿ ಇಲ್ಲದೆ ಮಾತಾಡಕ್ಕಾಗಲ್ಲ. ರಾಜಶೇಖರ್ ಆರ್ಯ ಅನ್ನೋದು ನಿನ್ನ ಹೆಸರು, ಆದರೆ ಎಲ್ರಿಗೂ ಆರ್ಯ ಅಂತ ಮಾತ್ರ ಗೊತ್ತು. ಇವತ್ತು ಸರ್ಟಿಫಿಕೇಟಲ್ಲಿ ನಿನ್ನ ಡಾಕ್ಯುಮೆಂಟ್ಸಲ್ಲಿ ರಾಜಶೇಖರ್ ಅಂತಾನೆ ಇರೋದು. ಯಾಕೆಂದ್ರೆ ಆ ಹೆಸರು ಇದ್ರೇನೆ ನಿನ್ನ ತಾತನ ಆಸ್ತಿ ಎಲ್ಲ ನಿನಗೆ ಬರೋದು. ಹಾಗಾಗಿ ಆ ಹೆಸರು ನಿನಗಿಷ್ಟ ಇಲ್ಲ ಅಂದ್ರೂ ಅದನ್ನೇ ಡಾಕ್ಯುಮೆಂಟ್ಸಲ್ಲಿ ಮುಂದುವರಿಸಿದ್ಯಾ. ನೀನೇನೇ ವ್ಯವಹಾರ ಮಾಡಿದ್ರು ಅದೇ ಹೆಸರಲ್ಲೇ ಮಾಡ್ತೀಯ. ಆರ್ಯ ಅನ್ನೋ ಹೆಸರನ್ನ ಕ್ಲೀನಾಗಿ ಮೇಂಟೈನ್ ಮಾಡಿದ್ಯಾ. ಇದು ಶಾಂಭವಿ ಕನ್ಸ್ಟ್ರಕ್ಷನ್ಗೆ ಹೋಗ್ಬೇಕಾಗಿರೋ ಪ್ರಾಜೆಕ್ಟ್ಸ್ನ ನಿನ್ನ ಕಂಪನಿಗೆ ಡೈವರ್ಟ್ ಮಾಡಿರೋದಕ್ಕೆ ಡಾಕ್ಯುಮೆಂಟ್ಸು. ಇದು ನಿನ್ನ ಕಂಪನಿ ಹೆಸರು, ಹಾಗೆ ರಿಜಿಸ್ಟ್ರೇಷನ್ ಅಡ್ರೆಸ್. ಇದು ಪ್ರಾಜೆಕ್ಟ್ ಕೊಟ್ಟಿರೋ ಕಂಪನಿಯಿಂದ ನಿನ್ನ ಕಂಪನಿಗಾಗಿರೋ ಟ್ರಾನ್ಸಾಕ್ಷನ್. ಇದರಲ್ಲಿ ನಿನ್ನ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಇದೆ. ಇದನ್ನೆಲ್ಲ ಹೇಗೆ ಕಲೆಕ್ಟ್ ಮಾಡಿದೆ? ಒಂದು ಕೈಯಲ್ಲಿ ಗನ್ನು, ಇನ್ನೊಂದು ಕೈಯಲ್ಲಿ ಫೋನ್ ಇದ್ರೆ ನನ್ನ ಕೈಲಾಗಲ್ಲ ಅನ್ನೋದು ಪ್ರಪಂಚದಲ್ಲೇ ಯಾವುದೂ ಇಲ್ಲ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನೇ ಹೇಳ್ತೀನಿ. ನೀನು ಹೊಸದಾಗಿ ಶುರು ಮಾಡಿರೋ ಕಂಪನಿ ಲಾಭದಲ್ಲಿ ನನಗೆ 3% ಬೇಕು. ನೀನು ಶುಗಾಮಿಗೆ ಮೋಸ ಮಾಡೋದಕ್ಕೆ ಈ ಕಂಪ್ನಿಗೆ ಬಂದಿದ್ದೀಯಾ?
ಹೌದು, ಏಕೆ? ಅವಳು ನನ್ನ ಬಾಸ್ ರಾವಣ್ನ ಜೈಲಿಗೆ ಕಳಿಸಿದಾಳೆ. ರಿಯಲ್ ಎಸ್ಟೇಟಲ್ಲಿ ಡ್ರಗ್ಸು ಮಾಫಿಯಾ ಅಂತ ಇಡೀ ಕರ್ನಾಟಕನೇ ರೂಲ್ ಮಾಡ್ತಾ ಇದ್ವಿ. ಈಗ ಜೀವಾವಧಿ ಶಿಕ್ಷೆಯಾಗಿ ಜೈಲಲ್ಲಿದ್ದಾರೆ. ಅದಕ್ಕೆ ಸೇಡು ತೀರಿಸ್ಕೋತೀನಿ. ರಾಕಿ, ನೀನು ವ್ಯವಹಾರದ ವಿಷಯದಲ್ಲಿ ಶಿವಗಾಮಿಗೆ ಏನ್ ಬೇಕಾದ್ರೂ ಮಾಡು. ಆದ್ರೆ ಫಿಸಿಕಲಿ ಆಗಿ ಶಿವಗಾಮಿಗೆ ಹೊಡೆಯೋದು, ತೊಂದರೆ ಕೊಡೋದು ಮಾಡಬೇಡ. ಅವಳ ಆಸ್ತಿ ಎಲ್ಲ ಕಳ್ಕೊಂಡು ಅಶೋಕಿಂದ ದೂರ ಆಗಿ ಅಸೈಕ್ಲಾಗಿ ರೋಡಲ್ಲಿ ನಿಂತ್ಕೋಬೇಕು. ಆಗ ನಾನು ಅವಳ ಹತ್ರ ಹೋಗಿ ಸಹಾಯ ಮಾಡಿ ನನ್ನ ಒಳಗೆ ಮಾಡ್ಕೊಳ್ತೀನಿ. ಅಷ್ಟೇ ನನ್ನ ಅಜೆಂಡಾ. ನೀನು ಕೇಳ್ತಿದ್ಯಲ್ಲಪ್ಪ 3% ನಾ ಕೊಡ್ತೀನಿ. ಆಮೇಲೆ ನಾನು ನೀನು ಒಂದಾಗಿರೋದು ಯಾರಿಗೂ ಗೊತ್ತಾಗಬಾರ್ದು. ಶಿವಗಾಮಿ ಕಂಪ್ನಿಗೆ ಬರೋ ಎಲ್ಲ ಪ್ರಾಜೆಕ್ಟು ನನ್ನ ಕಂಪ್ನಿಗೆ ಡೈವರ್ಟ್ ಆಗಬೇಕು. ಇದೆಲ್ಲ ಡೌಟೇ ಬರಬಾರ್ದು. ಆ ರೀತಿ ಮಾಡಬೇಕು. ಆಮೇಲೆ ನಾವು ಏನೇ ಪ್ಲಾನ್ ಮಾಡಿದ್ರು ಅಶೋಕ್ ಇದಾನಲ್ಲ, ಅವನನ್ನ ಮನಸ್ಸಲ್ಲಿ ಇಟ್ಕೊಂಡೇ ಪ್ಲಾನ್ ಮಾಡಬೇಕು. ಯಾವ ಟೈಮಲ್ಲಾದರೂ ಅವನು ಆಫೀಸ್ ಹೊರಡೆ ಬರ್ತಾನೆ. ಆಮೇಲೆ ನಮ್ಮ ಆಟ ಎಲ್ಲ ಕಂಡಿಡಿತಾನೆ ರಾಕಿ. ಹೌದು, ಒಂದು ಕಾಲದಲ್ಲಿ ನಮ್ಮಿಬ್ಬರಿಗಿಂತ ದೊಡ್ಡ ಕ್ರಿಮಿನಲ್ ಅಶೋಕ್. ಅವನ ವಿಚಾರದಲ್ಲಿ ಹುಷಾರಾಗಿರಬೇಕು. ರಾಕಿ, ಆಯ್ತು. ಇಫ್ ಯು ಡೋಂಟ್ ಮೈಂಡ್, ನನ್ನನ್ನ ಹೋಗೋ ಬಾ ಅಂತೆಲ್ಲ ಕರಿಬೇಡ. ಸರಿ, ಬನ್ನಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಗುಡ್ ಮಾರ್ನಿಂಗ್ ಮೇಡಮ್. ಹಾ, ಕೂತ್ಕೊಳ್ಳಿ. ಇವರೆಲ್ಲ ನಮ್ಮ ಸ್ಟಾಫ್. ಓಕೆ, ಇವರು ವಿರಾಜ್ ಅಂತ. ಹೆಲೋ. ಅವರು ಮೇಘರಾಜ್ ಅಂತ. ಹಾಯ್. ಇವ್ರ ಹೆಸರು ಅಶ್ವಿನಿ. ಹಾಯ್ ಮ್ಯಾಮ್. ಇವ್ರು ಗೊತ್ತಲ್ಲ, ರಜನಿ. ಗೊತ್ತು ನಂಗೆ. ಇವರು ಅಮಿತ್ ಅಂತ, ನೀವು ಅಸಿಸ್ಟೆಂಟ್ ಮ್ಯಾನೇಜರ್. ಹಲೋ ಮೇಡಮ್. ಹಾಯ್. ಹೋಗೋಣ ಬಾ. ಕೂತ್ಕೋ. ಅಭಿ ನೋಡು, ಆ ಥರ ಎಲ್ಲ ಸುತ್ತಬಾರ್ದು. ಚೇರು ಸಖತ್ತಾಗಿದೆ. ನೋಡು ಹೆಂಗೆ ಫುಲ್ ಟರ್ನ್ ಆಗ್ತಾ ಇದೆ. ಅಭಿ, ಹಾಗೆಲ್ಲ ತಿರುಗಬಾರ್ದು, ತಲೆ ಸುತ್ತ ಬರುತ್ತೆ. ನೀನಿವಾಗ ಆಫೀಸ್ ಬಾಸ್ ಅಲ್ವಾ, ಅದಕ್ಕೆ ಓನರ್ ಗಂಭೀರವಾಗಿರ್ಬೇಕು. ಓ, ಗಂಭೀರವಾಗ